ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ಗೊತ್ತಾಗತ್ತಿರ್ಬೋದು ಇದು ಯಾವುದೋ ರೈಸ್ ಐಟಮ್ ಐತಿ ಅಂತೇಳಿ. ರೈಸ್ ಒಳಗೆ ಭಾಳ ನಮೂನಿ ಮಾಡ್ತಾರೆ. ಒಗ್ಗರಣೆ ಅನ್ನ ಮಾಡ್ತಾರೆ, ಜೀರಾ ರೈಸ್ ಮಾಡ್ತಾರೆ, ಘೀ ರೈಸ್ ಮಾಡ್ತಾರೆ, ಹಿಂಗೆ ಭಾಳ ನಮೂನಿ ರೈಸ್ಗಳನ್ನ ಮಾಡ್ತಾರೆ. ಆದ್ರೆ ನಾವು ಅನ್ನ ವೇಸ್ಟ್ ಮಾಡಬಾರ್ದು. ಅನ್ನ ವೇಸ್ಟ್ ಮಾಡೋದು ಒಳ್ಳೆಯದಲ್ಲ. ಹಿಂಗೆ ರಾತ್ರಿ ಉಳಿದಿರ್ತೈತಲ್ಲ ಆ ಅನ್ನ, ಇಲ್ಲ ಬೆಳಿಗ್ಗೆ ನಾವು ತಿಂಡಿಗೆ ಅಂತೇಳಿ ಅಥವಾ ಊಟಕ್ಕೆ ಅಂತೇಳಿ ಮಾಡಿರ್ತೀವಿ, ಅದನ್ನು ಉಳಿದಿರ್ತೈತಿ. ಅದನ್ನು ಹೆಂಗೆ ರೂಪ್ ಮಾಡೋದು ಅದಕ್ಕೊಂದು ರೆಸಿಪಿ ನಾವು ಇವತ್ತು ರೆಡಿ ಮಾಡತ್ತೀವಿ. ಆ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಈಗ ಒಂದು ಬಾಲ್ ರೈಸ್ ನಾವು ತೊಗೊಂಡೀವಿ, ಅಥವಾ ರಾತ್ರಿ ಉಳಿದದ್ದೋ ಮಧ್ಯಾಹ್ನ ಉಳಿದದ್ದೋ. ಅದಕ್ಕೆ ಕಡ್ಲೆಬೇಳೆ ಬೇಕು, ಒಗ್ಗರಣೆಗೆ ಉದ್ದಿನ ಬೇಳೆ ಬೇಕು. ಗ್ರೀನ್ ಪೀಸ್ ಇದ್ರಂತೂ ಭಾಳ ಮಸ್ತ್ ಆಕತ್ರಿ. ಗ್ರೀನ್ ಪೀಸ್ ತಗೋರಿ, ಯಾಕಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ. ಇದಕ್ಕೆ ಗಜ್ಜರಿ, ಕ್ಯಾಪ್ಸಿಕಮ್, ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಸಣ್ಣ ಕಟ್ ಮಾಡಿ ಕರೆಕ್ಟಾಗಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡೆ, ಕಡಾಯದೊಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿಬಿಡೋದ್ರಿ. ಎಣ್ಣೆ ಕಾದ ಕೂಡಲೇ ಒಗ್ಗರಣೆ ಕಾರ್ಯಕ್ರಮ ಸ್ಟಾರ್ಟ್ ರೀ. ಈಗ ಮೊದಲ ಉದ್ದಿನಬೇಳೆ ಹಾಕಿದೋಣ್ರಿ. ಉದ್ದಿನಬೇಳೆ ಆದ ಕೂಡಲೇ ಕಡ್ಲೆಬೇಳೆ. ಮೊದಲು ಇವನ್ನ ಎರಡು ಹಾಕ್ಬೇಕ್ರಿ, ಯಾಕಂದ್ರೆ ಇವ ಬಿರ್ಸ್ ಐಟಮ್ ಅದಾವೆ. ಮೊದಲು ಚಲೋದಂಗೆ ಇವು ಎಣ್ಣೆಯಾಗ ಬೇಯ್ಬೇಕು, ಅಂದ್ರೆ ಚಲೋ ಬರ್ತೈತೆ ರುಚಿ. ಆಮೇಲೆ ಸಾಸಿವೆ ಜೀರಿಗೆ ಹಾಕಿಬಿಡೋದ್ರಿ. ನೀವು ಮೊದಲ ಸಾಸಿವೆ ಜೀರಿಗೆ ಹಾಕಿರಂದ್ರೆ ಅವ ಹೊಯ್ತೆ ಹುರ್ಕಾಡ್ಲೆ ಆಗ್ತಾವ ಅಂತಾರೆ ನಮ್ಮ ಕಡೆ. ಅದಕ್ಕೆ ಮೊದಲ ಉದ್ದಿನಬೇಳೆ ಕಡ್ಲೆಬೇಳೆ ಹಾಕೋದ್ರಿ. ಆಮೇಲೆ ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಬಣ್ಣ ಬದಲಾಗ್ಬೇಕ್ರಿ. ಅಂದ್ರೆ ಅಲ್ಲೆಲ್ಲೇ ಬಿಳಿ ಚುಕ್ಕಿ ಬರ್ತಾವ್ರು. ಎಣ್ಣೆ ಒಳಗೆ ಖಾರದ ವಾಸನೆ ಎಲ್ಲ ಹೋಗ್ಬೇಕ್ರಿ, ಘಾಟ ವಾಸನೆ ಹೋಗ್ಬೇಕು. ಆಮೇಲೆ ಇದಕ್ಕೆ ನಾವು ಗಜ್ರಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಆ ಗಜ್ರಿ ಇದಕ್ಕೆ ಸೇರಿಸಿಬಿಡೋದ್ರಿ. ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅದನ್ನು ಒಗ್ಗರಣೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಳ್ಳೋದ್ರಿ. ನಾವು ರೆಡಿ ಮಾಡಿ ಇಟ್ಕೊಂಡಂಥ ಪದಾರ್ಥಗಳನ್ನು ಒಂದೊಂದನ್ನು ನಾವು ಒಗ್ಗರಣೆಗೆ ಸೇರಿಸ್ಕೊತ ಹೋಗೋದ್ರಿ. ಅಂದ್ರೆ ರುಚಿ ಭಾಳ ಚಲೋ ಬರ್ತೈತಿ. ಈಗ ಬಂತು ನೋಡ್ರಿ ಉಳ್ಳಾಗಡ್ಡಿನೂ ನಿಧಾನಕ್ಕೆ ಬೇಯಿಸ್ಬೇಕು. ಉಳ್ಳಾಗಡ್ಡಿ ಮೆತ್ತಗಾಗೋ ತನಕ ಬೇಯಿಸ್ಬೇಕ್ರಿ. ಅಂದ್ರೆ ಬಂಗಾರದ ಬಣ್ಣ ಬರ್ಬೇಕ್ರಿ ಇದಕ್ಕೆ. ಈ ಉಳ್ಳಾಗಡ್ಡಿಗೆ ಬಂಗಾರದ ಬಣ್ಣ ಬತ್ತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ. ಹಸಿ ಬಿಸಿ ಅಂದ್ರೆ ಅರ್ಧಂಬರ್ಧ ಬೇಯಿಸಕ್ಕೆ ಹೋಗ್ಬೇಡ್ರಿ. ಉಳ್ಳಾಗಡ್ಡಿ ಆದ ಕೂಡಲೇ ಟೊಮೆಟೊ ಹಾಕೋದ್ರಿ. ಯಾಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಚಲೋ ಬೇಯಬೇಕಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಆದ ನಂತರನೇ ಹಾಕ್ಬೇಕ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ನೀರು ಬಿಡ್ತದೆ ರೀ. ನೀರು ಬಿಡ್ತಂದ್ರೆ ಆ ಉಳ್ಳಾಗಡ್ಡಿ ಬೇಯಕ್ಕೆ ಭಾಳ ಅನುಕೂಲ ಆಕೈತಿ, ಮೆತ್ತಗಾಗ್ತಾವೆ ಉಳ್ಳಾಗಡ್ಡಿ. ಈಗ ಗ್ರೀನ್ ಪೀಸ್ ಬಂತು ನೋಡ್ರಿ. ಗ್ರೀನ್ ಪೀಸ ಆಲ್ರೆಡಿ ಮೆತ್ತಗೆ ಇರ್ತಾವ. ಅವನ್ನ ಭಾಳ ಬೇಯಿಸಬೇಕಾದ ಅವಶ್ಯಕತೆ ಇಲ್ಲ. ಒಗ್ಗರಣೆ ಈಗ ಹೆಂಗೆ ರಂಗ ಬಂತು ನೋಡ್ರಿ. ಹಿಂಗೆ ಒಗ್ಗರಣೆ ಮಾಡಿ ನಮ್ಮಲ್ಲಿ ಉಳಿದ ಅನ್ನ, ಇಲ್ಲ ನೀವು ಬಿಸಿ ಅನ್ನನೂ ಹಿಂಗೆ ಮಾಡ್ಕೋಬೋದು, ಅದೇನಿಲ್ಲ. ಆದ್ರೆ ಉಳಿದ ಅನ್ನ ಹೆಂಗೆ ರೂಪ ಮಾಡೋಪ್ಪ ಅಂತೇಳಿ ನಮ್ಮಲ್ಲಿ ಅಡುಗೆ ಭಟ್ರು, ಮನೆ ಹೆಣ್ಮಕ್ಳು ಕಂಡು ಹಿಡ್ದಾರ್ರಿ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಿಬಿಟ್ಟು ನೋಡ್ರಿ. ಯಾವುದೂ ಅನ್ನ ವೇಸ್ಟ್ ಮಾಡಬಾರ್ದು. ತಟ್ಟೆಯೊಳಗೆ ನಮಗೆ ಎಷ್ಟು ಇಷ್ಟ ಆಯ್ತಲ್ಲ ಅಷ್ಟ ನೀಡ್ಕೊಂಡು ಅಷ್ಟ ತಿನ್ಬೇಕ್ರಿ. ಜಾಸ್ತಿ ನೀಡ್ಕೊಂಡು ತಟ್ಟೆ ಒಳಗೆ ಬಿಡಬಾರ್ದು. ಈಗ ನಾವು ಅನ್ನ ಹಾಕಿ ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡ್ರಿ. ಅನ್ನದ ಮೇಲೆ ಕೊತ್ತಂಬರಿ ಸೊಪ್ಪು ಯಾಕೆ ಹಾಕಿದಪ್ಪ, ಈಗ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಿಟಿಕಿ ಸಕ್ಕರೆ, ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ರ ಮೇಲೆ ಹಾಕಿಬಿಟ್ಟವ್ರಿ. ಹಿಂಗೆ ಯಾಕೆ ನಾವು ಹಾಕಬೇಕಪ್ಪ ಅಂತಂದ್ರೆ ನಾವು ಅನ್ನ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಿಕ್ಸ್ ಆಗಿರ್ತಾರದು. ಹಿಂಗೆ ನೀವು ಒಗ್ಗರಣೆ ಅನ್ನ ಅಥವಾ ಫ್ರೈಡ್ ರೈಸ ಅಥವಾ ವೆಜ್ ಫ್ರೈಡ್ ರೈಸ ಯಾವುದು ಹೆಸರು ಇಡ್ತೀರಿ ಇಡ್ರಿ, ಒಟ್ಟು ಹಿಂಗೆ ಮಾಡ್ಕೊಂಡು ತಿನ್ನೋದು ಮರಿಬೇಡ್ರಿ. ನಿಮ್ಮ ಕಡೆ ಮನೆಯೊಳಗೆ ಯಾವ್ದು ಅನ್ನ ಮಾಡಿರ್ತೀರಲ್ಲ ಆ ಅನ್ನ ನೀವು ಇದನ್ನು ಹಿಂಗೆ ಮಾಡ್ಬೋದು. ಬಿಸಿ ಅನ್ನನೂ ಮಾಡ್ಬೋದು, ತಂಗಳ ಅನ್ನನೂ ಮಾಡ್ಬೋದು. ಆದ್ರೆ ದಯಮಾಡಿ ಯಾರೂ ಅನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಹಿಂಗೆ ಮಾಡಿ ಕೊಟ್ಟಂದ್ರೆ ಮನೆ ಮಂದಿ ಎಲ್ಲ ಆರಾಮಾಗಿ ತಿಂತಾರ್ರಿ. ಇದನ್ನು ಹಿಂಗೆ ಬಿಸಿದು ಹಿಂಗೆ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಸಾಂಬಾರು ಜೊತೆನೂ ತಿನ್ಬೋದು. ನೋಡಿರಿ, ನಮ್ಮ ಕಡಾಯಿ ಒಳಗೆ
ಅನ್ನ ರೆಡಿ ಆಗೈತಿ. ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೋತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಬಿಸಿ ಅನ್ನ ಇರಲಿ ಇಲ್ಲ ಮನೆಯೊಳಗೆ ರಾತ್ರಿ ಉಳಿದದ್ದು ಅನ್ನ ಇರಲಿ, ಯಾವುದೂ ಇದ್ರೂ ಈ ಟೈಪ್ ಮಾಡಿ ಮನ್ಯಾಗಿನವ್ರಿಗೆ ಕೊಡ್ರಿ. ಒಂದು ಸಲ ಏನಂತಾರೆ ಫೀಡ್ಬ್ಯಾಕ್ ಕೇಳ್ಕೊರಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಾನಿಲ್ದ ಫಾಲೋ ಮಾಡಾನಿಲ್ದ ವಿಡಿಯೋ ಯಾರು ನೋಡತ್ತಿರಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫಾಲೋ ಮಾಡಿ ಹೋಗ್ರಿ. ಹಂಗೆ ಇಲ್ಲಿ ತನಕ ಸ್ಕಿಪ್ ಮಾಡಾನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.